ನಾವು ಬಾಯ್ಕರಿಂದ ಹೇಳೋಣ, ನಮ್ಮ ಕರ್ತನ ಒಳ್ಳೆಯವನಾಗಿದ್ದಾನೆ, ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕೃಪೆಯು ಶಾಶ್ವತವಾಗಿದೆ, ಆತನ ಪ್ರೀತಿ ಅಪಾರವಾಗಿದೆ. ಪ್ರಿಯರು, ಆತನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ನಮ್ಮ ದೇವರು ಬದಲಾಗದ ದೇವರಾಗಿದ್ದಾರೆ. ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವು ಏಕರೀತಿಯಾಗಿ ಇರುವಾತನು ಮಾರ್ಪಡದ ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರಾದರೂ ಮಾರ್ಪಡ್ತಾರೆ, ಮನುಷ್ಯರಾದರೂ ಅವರು ಒಂದು ವೇಳೆ ಮಾತುಗಳು ನಂಬುತ್ತಾರೆ. ಆದರೆ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ಜೀವ ಸ್ವರೂಪನಾದ ದೇವರ ವಾಕ್ಯ ಹೇಳ್ತಿದೆ, ಆತನು ನುಡಿದಂತೆ ನಡೆಯುವ ದೇವರಾಗಿದ್ದಾನೆ. ಮನುಷ್ಯರಂತೆ ಎರಡು ಮಾತನಾಡುವ ದೇವರು ಅಲ್ಲ ಎಂಬುದಾಗಿ ಅರಣ್ಯ ಕಾಂಡದಲ್ಲಿ ನಾವು ಓದಿಕೊಳ್ತೇವೆ. ಹಲ್ಲೆಲೂಯಾ. ಅದನ್ನು ನಮ್ಮ ಕರ್ತನನ್ನು ಸ್ತುತಿಸಿಕೊಂಡಾಗ
ಎಲ್ಲದಕ್ಕೂ ಯೋಗ್ಯನಾಗಿದ್ದಾನೆ. ಯೇಸುವಿನ ಹೊರತಾಗಿ ನಮಗೆ ಯಾವ ಬೇರೆ ದೇವರಿಲ್ಲ, ಯಾವ ರಕ್ಷಕನಿಲ್ಲ, ಯಾವ ಒಡೆಯರು ಇಲ್ಲವೇ ಇಲ್ಲ. ಹಾಲೆಲೂಯ. ಅದರಿಂದ ಹೇಳೋಣ, ಆಕಾಶದಲ್ಲಿ ಭೂಮಿಯಲ್ಲಿ, ಹಾಲೆಲೂಯ, ಪರಲೋಕದಲ್ಲಿ ಭೂಮಿಯ ನಮಗೆ ಒಬ್ಬನೇ ದೇವರು, ಆದರೆ ನಮ್ಮ ಯೇಸು ದೇವರು. ಸಂತೋಷವಾಗಿ ಚಪ್ಪಾಳೆ ತಟ್ಟದ ಕೀರ್ತನೆ 47ನೇ ಅಧ್ಯಾಯದಲ್ಲಿ 1ನೇ ವಚನ ಇರ್ತದೆ, ಸರ್ವ ಜನಾಂಗಗಳಿರ ಏನು ದೇವರಿಗೆ ಚಪ್ಪಾಳೆ ತಟ್ಟನಾದನನ್ನು ಆ ಪುಟ್ಟದಿಂದ ಆರಾಧಿಸಬೇಕೆಂಬುದಾಗಿ ಜಯಧ್ವನಿ ಮಾಡಬೇಕಂತೆ. ದೇವರು ನಮಗೆ ಏನು ಕೊಟ್ಟಿದ್ದಾರೆ? ಕೈಗಳನ್ನು ಕೊಟ್ಟಿದ್ದಾರೆ. ಹಾಲೆಲೂಯ. ಅದನ್ನ ಸಂತೋಷ
ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ಆತನು ನಿಮ್ಮ ಸಂಗಡ ಇದ್ದಾನೆ. ಹಾಲೆಲೂಯ. ನಿಮ್ಮ ಸಂಗಡ ಇದ್ದಾನೆಂದು ಹೇಳಿದ ಆತನು ಸತ್ಯವಂತನು, ನಂಬಿಗಸ್ತನಾದ ದೇವರು. ಆತನು ಇದ್ದೇ ಇದ್ದಾನೆ. ಆತನು ನಿಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಹಾಲೆಲೂಯ. ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ಸಾಲದ ಪರಿಸ್ಥಿತಿಯಲ್ಲಿ, ರೋಗದ ಪರಿಸ್ಥಿತಿಯಲ್ಲಿ, ಯಾವ ಪರಿಸ್ಥಿತಿ, ಓ ನನ್ನನ್ನು ನೋಡುವವರು ಯಾರಿಲ್ಲಲ್ಲ, ನನ್ನನ್ನು ಕೂಗುವವರು ಕೇಳುವವರು ಯಾರಿಲ್ಲಲ್ಲ ಎಂಬುದಾಗಿ ನೀವು ಒಬ್ಬಟ್ಟಿಗರಾಗಿ ಇರುವಾಗ ನನ್ನ ಕರ್ತನ ಕಣ್ಣುಗಳು ನಿಮ್ಮನ್ನು ನೋಡಿದೆ. ನನ್ನ ಕರ್ತನ ಕಣ್ಣುಗಳು ನಿಮ್ಮನ್ನು ನೋಡಿದೆ. ಹಾಲೆಲೂಯ. ಆತನ ಹಸ್ತವು ನಿಮ್ಮ ಮೇಲೆ ಚಾಚಲ್ಪಟ್ಟಿದೆ. ಓ ರವ ಶಕಲ ಮಂದರಿಯಲ್ಲ. ನನ್ನ ಕರ್ತನು ಸಂತೈಸುವಂತ ಕರ್ತನಾಗಿದ್ದಾನೆ. ಆತನ ಆಧರಿಸುವಂತ ತಂದೆಯಾಗಿದ್ದಾನೆ. ಹಾಲೆಲೂಯ. ಅದರಿಂದ ಹೇಳೋಣ ಆತನಿಗೆ, ಆತನನ್ನು ಆರಾಧಿಸುತ್ತೇವೆ. ಆತನ ಅಬ್ರಹಾಮ್, ಈಸಾಕ್, ಯಾಕೋಬರ ದೇವರು. ಇವತ್ತು ನನ್ನ ದೇವರು ಮಾತ್ರವಲ್ಲ, ಆತ ನಮಗೆ ತಂದೆಯಾಗಿದ್ದಾನೆ. ಆತನಿಗೆ ನಾವು ಹುಟ್ಟಿದ ಮಕ್ಕಳಾಗಿದ್ದೇವೆ. ನಮಗೆ ಆತನ ಮಕ್ಕಳ ಭಾಗ್ಯವನ್ನು, ಅಧಿಕಾರವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯ. ಅದನ್ನು ಸಂತೋಷವಾಗಿ ಈ ಹಾಡು ಹಾಡಿ ಕರ್ತನನ್ನು ಸ್ತುತಿಸಿ ಮಾತನಾಡಿಸುವ. ನಾನು ನಿನ್ನನ್ನು ಮಾತ್ರ ಆರಾಧಿಸ್ತೇನೆ ಸ್ವಾಮಿ. ನಾನು ನಿನ್ನನ್ನು ಮಾತ್ರ ಆರಾಧಿಸ್ತೇನಪ್ಪ. ಬೇರೆ ಯಾವ ದೇವರನ್ನು ನಾನು ಆರಾಧಿಸುವುದಿಲ್ಲ. ಬೇರೆ ಯಾವುದಕ್ಕೆ ನಾನು ಕರ್ತನ ಪ್ರಾರ್ಥಿಸದೆ ಬರುತ್ತಿದ್ದೆ ಸ್ವಾಮಿ. ನನ್ನ ಜೀವನದಲ್ಲಿ ಕರ್ತನೆ ನಿನಗೊಬ್ಬನಿಗೆ ಮಾತ್ರ. ಓ ರವ ಶಕಲ
ಶರಣನು, ನೀನು ನಮ್ಮ ಕೋಟೆಯಾಗಿದೆಯಪ್ಪ, ನೀನು ನಮ್ಮ ಗುರಾಣಿಯಾಗಿದೆ ಸ್ವಾಮಿ, ನೀನು ನಮ್ಮ ಗೌರವಕ್ಕೆ ಆಧಾರನಾಗಿದೆ, ನೀನು ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವಂತನಾಗಿದೆ, ನೀನು ನಮ್ಮ ರಕ್ಷಣೆಯ ಕೊಂಬಾಗಿದೆ ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಸತ್ಯವೇದ ಹೇಳ್ತಾರೆ, ಆತನ ದಯೆಯು ನಮಗೆ ದೊಡ್ಡ ಗುರಾಣಿಯಂತೆ ನಮ್ಮನ್ನು ಆವರಿಸಿದೆ. ಹಾಲೆಲೂಯಾ. ಏನು ಆವರಿಸಿದೆ? ಯಾವ ದುರಾತ್ಮ ನಮ್ಮನ್ನು ಆವರಿಸಿದಲ್ಲ, ಆತನ ದಯೆ. ಹಾಲೆಲೂಯಾ. ಆತನ ಫೇವರ್ ನಮ್ಮ ದೊಡ್ಡ ಗುರಾಣಿಯಂತೆ ನಮ್ಮ ಸುತ್ತಲೂ ನಮ್ಮನ್ನು ಆವರಿಸಿದೆ. ಹಾಲೆಲೂಯಾ. ದೇವದೂತ ದಂಡಿಸಿ ಆತ ನಮ್ಮನ್ನು ಕಾಯುವಾತನಾಗಿದ್ದಾರೆ. ಯಾವ ಕೆಟ್ಟ ಸುದ್ದಿಯ ನೀತಿವಂತರಾದ ನಿಮಗೆ ಅದು ಭಯಗಿಲ್ಲವಿಲ್ಲ ಗೆಳೆಯರೇ. ಹಾಲೆಲೂಯಾ. ನಿಮ್ಮೊಂದಿಗೆ ದೇವದೂತರಿದ್ದಾರೆ, ನಿಮ್ಮೊಂದಿಗೆ ಪವಿತ್ರಾತ್ಮನಿದ್ದಾನೆ, ನಿಮ್ಮೊಂದಿಗೆ ಯೇಸು ಇದ್ದಾನೆ. ಹಾಲೆಲೂಯಾ. ಓ ರವ ಶಕಲ ಆರಾಧಿಸೋಣ, ಆರಾಧಿಸೋಣ. ಓ ರವ
ಅಪ್ಪ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಜೀವ ಸ್ವರೂಪನಾದ ನಿನ್ನನ್ನು ನಾವು ಆತ್ಮದಿಂದಲೋ ಸತ್ಯದಿಂದಲೋ ಆರಾಧಿಸುವಂತೆ ನೀ ನಮಗೆ ಕೃಪೆ ಬಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಒಂದು ವಾರವೆಲ್ಲ ನೀ ನಮ್ಮನ್ನು ಕಾಪಾಡಿದೆ ಅಪ್ಪ. ನೀ ನಮಗೆ ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು, ಜ್ಞಾನವನ್ನು, ಸ್ವಸ್ಥ ಬುದ್ಧಿಯನ್ನು, ಕೃಪೆಯನ್ನು ಕೊಟ್ಟು ನಡೆಸಿದೆ ಸ್ವಾಮಿ. ಎಲ್ಲ ಕೇಡುಗಳು ಹಾದಿಗಳಿಂದ ತಪ್ಪಿಸಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮ ಜೀವಿತ ಸಂಖ್ಯೆ ಇರಿಸಿದೆ ಸ್ವಾಮಿ. ನೀ ನಮಗೆ ರಕ್ಷಣೆಯನ್ನು ಕೊಟ್ಟಿದೆಯಪ್ಪ. ನೀ ನಮಗೆ ನಿತ್ಯ ಜೀವನ ಕೊಟ್ಟಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಷ್ಟೋ ಸಾರಿ ನಾವು ನೀನು ಮಾಡಿದ ಉಪಕಾರಗಳು ಮರೆತು ಹೋದರು. ನೀ ನಮ್ಮನ್ನು ಮರೆಯದ ದೇವರು. ನೀ ನಮ್ಮನ್ನು ಕ್ಷಣ ಕ್ಷಣವು ನೆನಪು ಮಾಡಿದೆ ಸ್ವಾಮಿ. ತೂಕಡಿಸದೆ ನಿಂದ್ರಿಸದೆ ನಮ್ಮನ್ನು ಕಾದಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಪ್ರೀತಿ, ಕೃಪೆ, ದಯೆ, ಕನಿಕರ, ಒಳ್ಳೆತನಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ಕರ್ತನೇ, ಇವತ್ತಿನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆಂದಿದ್ದಕ್ಕೆ ಸ್ತೋತ್ರ. ಮುಂದಿನೆಲ್ಲರ ಭಾಗವನ್ನು ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡ್ತೇವೆ. ಕರ್ತನೇ, ಕೀರ್ತನೆಯ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ಕಾಣಿಕೆಯ ಭಾಗವನ್ನು, ವಾಕ್ಯ ಸಂದೇಶದ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು, ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕರ್ತನೇ, ಪ್ರತಿಯೊಂದು ಸಂಗತಿಗಳಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲಿಯೂ ನಿನ್ನ ಆತ್ಮನ ಚಲಿಸುವಿಕೆ ಉಂಟಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಪ್ಪ. ನಿನ್ನ ಆತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ಬಲವಾಗಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ಸಭೆಗೆ ನಾವು 4 ದಿಕ್ಕುಗಳಿಂದ ಆತ್ಮಗಳನ್ನು ಕರೆಯುತ್ತೇವೆ ಯೇಸುವಿನ ನಾಮದಲ್ಲಿ. ಉತ್ತರದಿಂದ, ದಕ್ಷಿಣದಿಂದ, ಪೂರ್ವದಿಂದ, ಪಶ್ಚಿಮದಿಂದ ಯೇಸುವಿನ ನಾಮದ ಕರೆಯುವುದಾಗಲಿಪ್ಪ. ರೇಮದಾವ ಶಕಲ ಮನಸ್ಸಿದೆ ಕರ್ತನೆಯು ಹೇಳುವುದ ಹೊರತು ಯಾರು ನನ್ನ ಬಳಿಗೆ ಬರಲಾರ ಎಂದು ಹೇಳಿದಾತನೆ. ಪವಿತ್ರಾತ್ಮನೇ, ನೀ ತಾನ ಆತ್ಮಗಳನ್ನು ಕರೆಗಳು ಬಾ ಎಂಬುದಾಗಿ ನಾವು ಕೇಳಿಕೊಳ್ಳುವುದಾಗಿದ್ದರಪ್ಪ. ಓ ರವ ಶಕಲ ಮಹಂದರಿದೆ. ಪ್ರಿಯ ಸೇವಕರನ್ನು ಬಲವಾಗಿ ಉಪಯೋಗಿಸಿ ಸ್ವಾಮಿ. ಅವರ ಬಾಯಿಗೆ ಬಾಯಾಗಿ ಇದ್ದುಕೊಂಡು ನೀ ನಮ್ಮ ಸಂಗಡ ಮಾತನಾಡು. ಅಭಿಷೇಕದಿಂದ, ಪ್ರಕಟಣೆಯ ಜ್ಞಾನದಿಂದ ನೀನವರನ್ನು ತುಂಬಿಸಿ ಬಲವಾಗಿ ಉಪಯೋಗಿಸಲು ನಾವು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಅದೇ ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ಆಶೀರ್ವದಿಸಿ ನಡೆಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತ, ನಾವು ಯಾವ ರೀತಿಯಾಗಿರುವುದಿಲ್ಲ. We are going higher and higher in the name of Jesus. ಕರ್ತ, ನಾವು ನಂಬಿಕೆಯಿಂದ ನಂಬಿಕೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ನಾವು ಮಹಿಮೆಯಿಂದ ಮಹಿಮೆಗೆ ನಾವು ಹೋಗುವವರಾಗಿದ್ದೇವೆ. ಓ ಬಲವ ಶಕಲ ಮಾನವಿದೆ. ಥ್ಯಾಂಕ್ ಯು ಜೀಸಸ್. ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳ ಪುಸ್ತಕ 27ನೇ ಕೀರ್ತನೆ, ಅದರಲ್ಲಿ 5ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. Psalms number 27 verses 5. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುತ್ತಾನೆ ಎಂಬುದಾಗಿ. ಇದು ಯಾರ ಕೀರ್ತನೆ? ಯಾರು ಬರೆದ ಕೀರ್ತನೆ? ದಾವೀದನು ಬರೆದ ಕೀರ್ತನೆ ಆಗಿದೆ. ದಾವೀದನಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಯಾಕೆಂತ ಹೇಳಿದ್ರೆ, ನಾವು 23ನೇ ಕೀರ್ತನೆಯಲ್ಲಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ ಪ್ರಕಾರ ಆತನು ನಮಗೆ ಕುರುಬನಾಗಿದ್ದಾನೆ ಎಂಬುದಾಗಿ. ದಾವೀದ ಹೇಳ್ತಾನೆ, ಯೆಹೋವನು ನಮಗೆ ಕುರುಬನಾಗಿದ್ದಾನೆ. ಕುರುಬನಿಗೆ ಗೊತ್ತುಂಟು ತನ್ನ ಕುರಿಗಳನ್ನು ಹೇಗೆ ನಡೆಸಬೇಕೆಂಬುದಾಗಿ. ಇವತ್ತು ನಾವು ಆತನ ಕುರಿಗಳಾದ್ರಿಂದ ನಾನು ಹೇಳ್ತೇನೆ, ನಮ್ಮನ್ನು ಹೇಗೆ ನಡೆಸಬೇಕಂತ ದೇವರಿಗೆ ಗೊತ್ತುಂಟು. ಇಲ್ಲಿ 27ನೇ ಕೀರ್ತನೆಯಲ್ಲಿ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಅಪಾಯ ಕಾಲದಲ್ಲಿ ಆತನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನೆ ಎಂಬುದಾಗಿ. ಗುಪ್ತ ಸ್ಥಳ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲದ ಒಂದು ಪ್ಲೇಸ್ ಅಲ್ಲಿ ದೇವರು ನಡೆಸ್ತಾನೆ ಎಂಬುದಾಗಿ. ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಅನೇಕ ಅಪಾಯಗಳು ಬರುತ್ತದೆ, ಅನೇಕ ರೀತಿಯ ಪ್ರಾಬ್ಲಮ್ಗಳು ಬರ್ತದೆ. ಆಗ ನಾವು ಎಲ್ಲಿ ಅಡಗಿದ್ರು ಸಹ ಏನಾದ್ರು ಪ್ರಯೋಜನ ಉಂಟ? ನಾವು ಎಲ್ಲಿ ಹೋಗಿ ಅಡಗಿದ್ರು ಸಹ ಶತ್ರು ಏನ್ ಮಾಡ್ತಾನೆ? ನಮ್ಮನ್ನು ಗುರುತಿಸ್ತಾನೆ. ಆದ್ರೆ ದೇವರು ಅಡಗಿಸಿದ್ರೆ ನಾನು ಹೇಳ್ತೇನೆ, ಯಾರು ನಿನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನಾನು ಲೋಕದಲ್ಲಿ ಎಲ್ಲ ಜನರು ನಿನಗೆ ವಿರುದ್ಧವಾಗಿ ನಿಲ್ತಾರೆ, ಆದರೆ ದೇವರು ನಿನ್ನ ಪರವಾಗಿ ನಿಲ್ತಾನೆ. ಲೋಕದ ಜನರು ನಿನಗೆ ಒಳಸಂಚು ಮಾಡ್ತಾರೆ. ಲೋಕದ ಜನರು ನಿನ್ನ ವಿಷಯದಲ್ಲಿ ಏನ್ ಮಾಡ್ತಾರೆ? ಹಗೆ ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಲೋಕದ ಜನರು ನಿನ್ನ ನಾಶ ಮಾಡಲಿಕ್ಕೆ ಅವರ ಮಂತ್ರಗಳನ್ನು, ತಂತ್ರಗಳನ್ನು, ಮಾಟಗಳನ್ನು ಮಾಡುವಾಗ ನೀನು ಒಂದೇ ಎನಿಸ್ಬೇಕೇನಂತ ಹೇಳಿದ್ರೆ, ನನ್ನ ದೇವರು ನನ್ನನ್ನು ಅಪಾಯ ಕಾಲದಲ್ಲಿ ನನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ ನಿನಗೆ ಆ ಒಂದು ಆಲೋಚನೆ ಇರುವುದಾದರೆ ನಿಶ್ಚಯವಾಗಿ ದೇವರು ನಿನ್ನ ಜೀವಿತದಲ್ಲಿ ಅದನ್ನು ಮಾಡಲಿಕ್ಕೆ ಇವತ್ತು ಸಹ ಶಕ್ತನಾದ ದೇವರಾಗಿದ್ದಾನೆ. ಅದಕ್ಕೆ ಅವರು ಕೀರ್ತನೆ
ಕೀರ್ತನೆಗಳ ಪುಸ್ತಕ 31ನೇ ಕೀರ್ತನೆ ಅದರಲ್ಲಿ 20ನೇ ವಾಕ್ಯದಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಸಾಮ್ ನಂಬರ್ 31 ವರ್ಸಸ್ 20. ಮನುಷ್ಯರ ಒಳ ಸಂಚುಗಳಿಂದ ನೋಡಿ ಅವನು ಹೇಳ್ತಾನೆ, ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವನನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರುದ್ಧ ಈ ಲೋಕದ ಜನರು ಏನೇ ಒಳ ಸಂಚು ಮಾಡಿದ್ರು ಸಹ ನೀನು ಭಯ ಪಡಬೇಡ, ದೇವ ನಿನ್ನನ್ನು ಕಾಪಾಡ್ತಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀನಿ? ನಾನು ಬಲವಾಗಿ ನಂಬ್ತೇನೆ. ನೀನು ಏಳಿಗೆ ಆಗೋದು ಯಾರಿಗೆ ಇಷ್ಟ ಇಲ್ಲ? ಮನುಷ್ಯನಿಗೆ ಇಷ್ಟ ಇಲ್ಲ. ನಿನಗೆ ಪ್ರಮೋಷನ್ ಬರೋದು ಮನುಷ್ಯನಿಗೆ ಇಷ್ಟ ಇಲ್ಲ. ಆಮೇಲೆ ಎದುರಲ್ಲಿ ಒಳ್ಳೇದು ಮಾತನಾಡ್ತಾರೆ, ಆದ್ರೆ ಹಿಂದೆಯಲ್ಲಿ ನಿನ್ನನ್ನು ಯಾವಾಗ ಹೊಡಿಬೇಕಂತ ಕಾಯ್ತಾ ಇರ್ತಾರೆ. ದಾವೀದನ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಗಳು. ಅವನ ಸಹೋದರರು ಸಹ ಅವನಿಗೆ ಏನ್ ಮಾಡ್ತಿದ್ರು? ವಿರೋಧಿಸ್ತಿದ್ರು, ಬೇಯಿಸ್ತಿದ್ರು. ಅವನು ಫುಡ್ ಇಟ್ಕೊಂಡು ಬಂದು ಅವರ ಕ್ಷೇಮ ಸಮಾಚಾರಕ್ಕೆ ಬರ್ಲಿಕ್ಕೆ ಬರುವಾಗ ಒಬ್ಬ ಬ್ರದರ್ ಏನ್ ಹೇಳ್ತಾನೆ, ನೀನು ಎಂತಕ್ಕೆ ಇಲ್ಲಿ ಬಂದದ್ದು? ನಿನಗೆ ಬೇರೆ ಕೆಲಸ ಇಲ್ಲವಾ? ದಾವೀದನನ್ನು ಎಲ್ಲರೂ ತುಚ್ಛವಾಗಿ ಕಾಣ್ತಾ ಇದ್ದರು. ಸೌಲ ಅರಸ ಅವನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಅವನು ಏನೆಲ್ಲ ಪ್ಲಾನ್ ಮಾಡಿದ ಅವನನ್ನು ಕೊಲ್ಲಿಕ್ಕೆ, ಹೌದಲ್ವಾ? ಅವನ ಹೆಂಡತಿ ಹತ್ರ ಹೇಳಿದ, ನೀನೇನ್ ಮಾಡ್ಬೇಕು, ಅವನನ್ನು ಕೋಣೆಯಲ್ಲಿ ಭದ್ರಪಡಿಸಬೇಕು ಎಂಬುದಾಗಿ ಹೇಳಿದ್ರು. ಆದರೆ ಇಲ್ಲಿ ಕೀರ್ತನೆಯಲ್ಲಿ ಬಂದ ಹಾಗೆ ಮನುಷ್ಯ ಏನು ಒಳಸಂಚು ಮಾಡಿದ್ರು ಸಹ ತನ್ನ ದೇವರನ್ನು ಕಾಪಾಡ್ತಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಅಲ್ಲಿ ನೀನು ಹೋಗುವ ದಾರಿ ನಿನಗೆ ಗೊತ್ತಿಲ್ಲದಿರಬಹುದು, ಆದರೆ ನೀನು ಹೋಗುವ ದಾರಿಯಲ್ಲಿ ಶತ್ರು ಏನು ಮಾಡಿದ್ದಾನೆ ಎಂಬುದಾಗಿ ದೇವರು ಆಲ್ರೆಡಿ ಕಂಡಿದ್ದಾನೆ. ಅದಕ್ಕೆ ಅವನ ಕೀರ್ತನೆಯಲ್ಲಿ ಬರುವುದು ಏನಂತ ಹೇಳಿದ್ರೆ, ಅವರು ನನಗೋಸ್ಕರ ಗುಂಡಿಯನ್ನು ತೋಡಿದರು, ಆದರೆ ಆ ಗುಂಡಿಯಲ್ಲಿ ನಾನು ಬೀಳಲಿಲ್ಲ, ಅವರೇ ಬೀಳುವಂತೆ ದೇವರು ಮಾಡಿದ್ದಾನೆ. ಇವತ್ತು ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಅಂತ ಕಾರ್ಯವನ್ನು ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಬೈಬಲ್ ಅಲ್ಲಿ ಬರೆಯುತ್ತದೆ ಏನಂತ ಹೇಳಿದ್ರೆ, ಪುನಃ ಓದಿಸಿದ ಆ ವಾಕ್ಯವನ್ನೇ, ಮನುಷ್ಯನ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲೇ ಮರೆ ಮಾಡುತ್ತಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ಹಾಗಾದ್ರೆ ನಮಗೆ ಸೇಫ್ ಆದ ಸ್ಥಳ ಯಾವುದು? 91ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ದೇವರ ಸಾನ್ನಿಧ್ಯ, ಪರಾತ್ಮರನ್ನ ಮರೆ ಹೊಕ್ಕಿರುವುದು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೇ ಎಂಬುದಾಗಿ. ಇವತ್ತು ನೀವು ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೀರಿ. ನಾನು ಹೇಳ್ತೇನೆ, ದೇವರು ನಿಮಗೋಸ್ಕರ ಒಂದು ಬೇಲಿ ಹಾಕಿದ್ದಾನೆ. ದೇವರು ಬೇಲಿ ಹಾಕಿದ್ರೆ ಶತ್ರುಗೆ ಅದನ್ನು ಮುರಿಲಿಕ್ಕೆ ಆಗೋದಿಲ್ಲ. ನೀವು ಯಾವಾಗ ನೆನಪು ಮಾಡಿ, ನಿಮ್ಮ ಮೇಲೆ ಒಂದು ಬೇಲಿ ಬಿದ್ದರೆ ಶತ್ರು ಡೈರೆಕ್ಟ್ ಆಗಿ ನಿಮ್ಮನ್ನು ಮುಟ್ಲಿಕ್ಕೆ ಆಗೋದೇ ಇಲ್ಲ. ನೀವು ಯೋಬನನ್ನು ತಗೊಂಡ್ರೆ, ಯೋಬನನ್ನು ಮುಟ್ಬೇಕಾದ್ರೆ ಸೈತಾನ ಏನು ಹೇಳಿದ? ಅವನ ಸುತ್ತಲೂ ನೀನು ಬೇಲಿ ಹಾಕಿದ್ದಿ. ಅವನಿಗೆ ಗೊತ್ತುಂಟು, ಸೈತಾನನಿಗೆ ಗೊತ್ತುಂಟು ದೇವರು ಯೋಬನಿಗೆ ಬೇಲಿ ಹಾಕಿದ್ದಾನೆ. ಅವನು ಹೇಳ್ತಾನೆ, ಅವನಿಗೆ ಬೇಲಿ ಹಾಕಿದ್ದಾನೆ, ಅವನ ಸಂಪತ್ತಿಗೆ ಬೇಲಿ ಹಾಕಿದ್ದಾನೆ, ಅವನ ಕುಟುಂಬಕ್ಕೆ ಬೇಲಿ ಹಾಕಿದ್ದಾನೆ. ಸೈತಾನ ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು? ಆ ಬೇಲಿಯನ್ನು. ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ, ನನ್ನ ಮೇಲೆ ಒಂದು ದೇವರ ಬೇಲಿ ಹಾಕಿದ್ದಾನೆ, ನನ್ನ ಕುಟುಂಬದ ಮೇಲೆ ದೇವರು ಬೇಲಿ ಹಾಕಿದ್ದಾನೆ, ನನ್ನ ಮಕ್ಕಳ ಮೇಲೆ ಬೇಲಿ ಹಾಕಿದ್ದಾನೆ. ಸೈತಾನನ ಯಾವ ಒಳಸಂಚು ಮಾಡದಾಗಿ ದೇವರನ್ನು ಕಾಪಾಡ್ತಾನೆ ಎಂಬುದಾಗಿ ಎಷ್ಟು ಜನರಿಗೆ ಆಸೆ ಪಡ್ತೀವಿ. ಹಾಗಾದ್ರೆ ಒಂದೇ ಸ್ಥಳ, ಅದು ದೇವರ ಸಾನ್ನಿಧ್ಯವಾಗಿದೆ. ನೋಡಿ, ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡೋದಾದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೀವಿ, ಎಲಿಯನ ಬಗ್ಗೆ. ಈ ಎಲಿಯನ ಬಗ್ಗೆ ನೋಡುವುದಾದ್ರೆ, ಈ ಎಲಿಯ ಧೈರ್ಯದ ವ್ಯಕ್ತಿ ಆಗಿದ್ದ. ಹೌದಾ? ಧೈರ್ಯದ ವ್ಯಕ್ತಿ ಆಗಿದ್ದ. ಅವನು ದೇವರ ಮಾತಿನ ಪ್ರಕಾರ ನಡೆಯುವ ವ್ಯಕ್ತಿಯಾಗಿದೆ ಎಲಿಯ ಆಗ್ತದೆ. ಒಂದು ಸರ್ತಿ ಅವನಿಗೆ ದೇವರು ಏನು ಹೇಳ್ತಾನೆ ಅಂತ ಹೇಳಿದ್ರೆ, 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಹೋಗಿ ನೋಡಿ. ಪ್ರೈಸ್ ದಿ ಲಾರ್ಡ್. 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯ. ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆ ಆಗಲಿ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂಬುದಾಗಿ
ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಹೇಳಿದನು. ನೋಡಿ ಇಲ್ಲಿ ನೋಡಿ, ಎಲಿಯನ ಜೀವಿತದಲ್ಲಿ ಒಂದು ಸ್ಥಳವನ್ನು ಯಾರು ಸಿದ್ಧಪಡಿಸಿದ್ದು? ದೇವರು. ಅಲ್ಲಿ ಅನೇಕ ಸ್ಥಳಗಳಿತ್ತು. ಎಲಿಯನಿಗೆ ಓಡುವುದಾದ್ರೆ ತುಂಬಾ ಸ್ಥಳ ಇತ್ತು, ಆದ್ರೆ ಎಲಿಯನಿಗೆ ಗೊತ್ತಿಲ್ಲ ಎಲ್ಲಿ ಹೋದ್ರೂ ಸಹ ನಾನು ಸಿಕ್ಕಿ ಬೀಳ್ತೇನೆ ಎಂಬುದಾಗಿ. ಆದ್ರೆ ದೇವರು ಒಂದು ಸ್ಪೆಷಲ್ ಆದ ಸ್ಥಳವನ್ನು ಅವನಿಗೆ ಸಿದ್ಧಪಡಿಸಿದ್ರು. ಯಾವ ಸ್ಥಳ ಅದು? ಕೆರಿತ್ ಎಂಬ ಹಳ್ಳದಲ್ಲಿ. ಕೆರಿತ್ ಎಂಬ ಹಳ್ಳದಲ್ಲಿ ದೇವರು ಅವರನ್ನು ಏನ್ ಮಾಡಿದ್ದಾರೆ? ಮರೆ ಮಾಡಿದ. ಅಹಾಬ ರಾಜ ಏನ್ ಮಾಡ್ತಾ ಇದ್ದೇನೆ, ಅವನಿಗೋಸ್ಕರ ಹುಡುಕ್ಲಿಕ್ಕೆ ಶುರು ಮಾಡಿದ. ಅಹಾಬ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಆ ರಾಜ ಎಲ್ಲಿದ್ರು ಸಹ ಏನ್ ಮಾಡ್ತಾನೆ? ಖಂಡಿತವಾಗಿ ಹುಡುಕಿ ತೆಗೆದುಕೊಳ್ತಾನೆ. ಆದ್ರೆ ಅಹಾಬನಿಗೆ ಎಲಿಯ ಎಲ್ಲಿದ್ದಾನೆ ಎಂಬುದಾಗಿ ಕಂಡುಹಿಡ್ಲಿಕ್ಕೆ ಆಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ, ದೇವರು ಅಪಾಯ ಕಾಲದಲ್ಲಿ ಗುಪ್ತ ಸ್ಥಳದಲ್ಲಿ ಅಡಗಿಸುವ ದೇವರಾಗಿದ್ದಾನೆ. ನೋಡಿ, ಅದೇ 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 10ನೇ ವಾಕ್ಯ ಓದುವುದಾದ್ರೆ, 1 Kings chapter 18 verses 10. ನಾನೇನು ಪಾಪ ಮಾಡಿದೆನೋ ಆ. ನಿನ್ನ ದೇವರಾದ ಯೆಹೋವನಾಣೆ, ಆ. ನನ್ನ ಒಡೆಯನು ಆ. ಸೇವಕರನ್ನು ಅಟ್ಟಿ ಆ. ನಿನ್ನನ್ನು ಹುಡುಕದ ಜನಾಂಗವೂ ರಾಜ್ಯವೂ ಒಂದೂ ಇರುವುದಿಲ್ಲ. ನಿನ್ನನ್ನು ಹುಡುಕದ ಒಂದು ಸ್ಥಳವೂ ಇಲ್ಲ. ಅಲ್ಲಿ ಅಹಾಬನು ನಿನ್ನನ್ನು ಸರ್ಚ್ ಮಾಡದ ಪ್ಲೇಸೇ ಇಲ್ಲ. ಆದ್ರೆ ನೀನು ಅವನಿಗೆ ಸಿಕ್ಲಿಲ್ಲ. ಹಾಗಾದ್ರೆ ಇವತ್ತು ಹೇಳ್ತೀನಿ ನಾನು, ಅಲ್ಲಿ ದೇವರ ಮಕ್ಕಳೇ, ಶತ್ರು ನಿನ್ನನ್ನು ಮುಟ್ಟದಾಗಿ ದೇವರು ಮರೆ ಮಾಡುತ್ತಾನೆ. ಇವತ್ತು ಇಲ್ಲಿದ್ದ ದೇವರ ಮಕ್ಕಳಿಗೆ ನಾನು ಈ ವಾಕ್ಯದ ಆಧಾರದ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೈರಿಯ ಒಳಸಚ್ಚು ನಿನ್ನ ಜೀವಿತದಲ್ಲಿ ನಡೆಯುವುದಿಲ್ಲ. ವೈರಿಯು ಏನೇ ಪ್ಲಾನ್ ಮಾಡಿದ್ರು ಸಹ ಅದು ನಿನ್ನನ್ನು ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ನಿನಗೊಬ್ಬ ದೇವರಿದ್ದಾನೆ. ಅವನು ಶತ್ರುವಿನ ಯಾವ ಕಾರ್ಯವನ್ನು ಮುರಿದು ನಿನ್ನನ್ನು ರಕ್ಷಿಸುವ ದೇವರವನಾಗಿದ್ದಾನೆ. ನಮ್ಮ ದೇವರಿಗೆ ಒಂದು ಹೆಸರುಂಟು, ಏನದು? ರಕ್ಷಕ. ಏನು? ರಕ್ಷಕ. ರಕ್ಷಕನಿಗೆ ಮಾತ್ರ ರಕ್ಷಿಸುವ ಸಾಮರ್ಥ್ಯ ಉಂಟು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಶತ್ರುವಾದವನು ಏನೇ ಮಾಡಿದ್ರು ಸಹ ನಿನಗೆ ಧೈರ್ಯ ಉಂಟಾ? ನನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಆಮೇಲೆ ನನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ ನಿನಗೆ. ಇವತ್ತು ನಾವು ಯಾವಾಗ ಸೋಲುದೇ ಹೇಗೆ ಗೊತ್ತುಂಟ? ನಮ್ಮ ಅಪನಂಬಿಕೆಯಿಂದ ನಾವು ಸೋಲುವುದು. ಶತ್ರು ಯಾವಾಗಲೂ ನಮ್ಮ ನಂಬಿಕೆಯನ್ನು ತೆಗಿಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ನೀವು ನಂಬಿಕೆಯಲ್ಲಿ ಹೆಚ್ಚು ಬಲಶಾಲಿ ಆಗಬೇಕು. ಯಾವ ಪೊಸಿಷನ್ಗೆ ನೀವು ತಳ್ಳಿದ್ರು ಸಹ ನೀನು ಹೇಳ್ಬೇಕು, ಇದಲ್ಲ ನನ್ನ ಪೊಸಿಷನ್, ನನ್ನ ದೇವರನ್ನು ಮೇಲಕ್ಕೆತ್ತುವ ದೇವರಾಗಿದ್ದಾನೆ. ನೀವು ಕೀರ್ತನೆ 40ನೇ ಕೀರ್ತನೆ ಅದರಲ್ಲಿ 2ನೇ ವಾಕ್ಯ ಓದುವುದಾದ್ರೆ, Psalm number 40 verses 2 ಅಲ್ಲಿ ಏನು ಹೇಳ್ತದೆ? ನನ್ನನ್ನು ನಾಶನದ ಗುಂಡಿಯೊಳಗಿನಿಂದ, ನೋಡಿ, ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ಕೈಗಳನ್ನು ತಟ್ಟಿ ಅಂದ್ರೆ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಶತ್ರುವಿನ ಕಾರ್ಯಗಳು ನಡೀಲಿಕ್ಕೆ ದೇವರು ಪರ್ಮಿಷನ್ ಕೊಡುವುದಿಲ್ಲ. ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಇರುವಾಗ ಅಲ್ಲಿದ್ದವರೆಲ್ಲ ಯೇಸು ಸ್ವಾಮಿ ಹಿಂಸೆ ಮಾಡ್ತಾರಲ್ಲ, ಹೌದಲ್ಲ, ಶಿಕ್ಷೆ ಮಾಡ್ತಾರೆ. ಆಗ ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಿಲ್ಲ? ಮೇಲಿನಿಂದ ನಿನಗೆ ಅಧಿಕಾರ ಕೊಡದಿದ್ರೆ ನಿಮಗೆ ಈ ರೀತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ಎಲ್ಲ ಅಧಿಕಾರವು ಎಲ್ಲಿಂದ ಬರ್ತದೆ? ಮೇಲಿನಿಂದ ಬರ್ತದೆ. ಇವತ್ತು ನೀವು ಯಾರ ಮಕ್ಕಳು? ದೇವರ ಮಕ್ಕಳು. ನಾನು ಹೇಳ್ತೇನೆ, ದೇವರ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುವ ಜವಾಬ್ದಾರಿ ದೇವರನ್ನು. ಇಲ್ಲಿ ನೋಡಿ, ಎಲಿಯನನ್ನು ಎಲ್ಲ ಕಡೆ ಹುಡುಕುತ್ತಾನೆ ಅಹಾಬನು. ಆಮೇಲೆ ಆದ್ರೆ ಯಾರಿಗೆ ಸಹ ಸಿಕ್ಕುವುದಿಲ್ಲ. ಕಾರಣ ಅವನನ್ನು ಎಲ್ಲಿ ಪ್ಲೇಸ್ ಅಲ್ಲಿ ಹೈಡ್ ಮಾಡಿದ್ಯಾರು? ದೇವರು. ನಾನು ಒಂದು ವಿಷಯ ಹೇಳ್ತೇನೆ, ಶತ್ರು ನಿಮ್ಮನ್ನು ಹುಡುಕಿಕೊಂಡು ಬರುವಾಗ ನೀವು ಅವನ ಎದುರಲ್ಲಿದ್ರು ಸಹ ನಿಮ್ಮನ್ನು ಮರೆ ಮಾಡಲಿಕ್ಕೆ ಸಾಮರ್ಥ್ಯ ಅವನಿಗೆ. ದೇವರ ಆಲೋಚನೆ, ದೇವರ ಯೋಜನೆ, ದೇವರ ಜ್ಞಾನ ಅದು ನಮಗೆ ಗೊತ್ತೇ ಆಗುವುದಿಲ್ಲ ಪ್ರೇರಣೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಆಕ್ಸಿಡೆಂಟ್ ಆಗಿ ನಾವು ಈ ಭೂಮಿ ಬಿಟ್ಟು ಹೋಗ್ಬೇಕಿತ್ತು. ಆದರೆ ದೇವರು ಕ್ಷಣಾರ್ಧದಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ. ಕ್ಷಣಾರ್ಧದಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ. ಇವತ್ತು ಅದಕ್ಕೆ ಕಾರಣ ದೇವರ ದಯೆ. ಅಲ್ಲಿ ಸಿಸ್ಟರ್ ಆರಾಧನೆ ಮಾಡುವ ಒಂದು ವರ್ಡ್ ಹೇಳಿದ್ರು, ನಿನ್ನ ದಯೆ ದೊಡ್ಡ ಗುರಾಣಿಯಾಗಿ ನಮ್ಮನ್ನು ಆವರಿಸುವಂತದ್ದಾಗಿದೆ. ಇವತ್ತು ನಾನು ಹೇಳ್ತೇನೆ, ನಮ್ಮ ಮೇಲೆ ಆವರಿಸುವುದು ದೇವರ ದಯೆ, ಅದೇ ಗುರಾಣಿಯಾಗಿದೆ, ಅದೇ ನಮ್ಮನ್ನು ಕಾಪಾಡುವಂತದ್ದಾಗಿದೆ. ಇಲ್ಲಿ ನೋಡಿ, ಅಹಾಬನ ಉಗ್ರಾಣಿಕನಾದ ಒಬ್ಬಾದ್ಯನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನ ಬಳಿಗೆ ಯಾರು ಬರ್ತಾ ಇದ್ದಾನೆ? ಇಲ್ಲಿ ಎಲಿಯ ಬರ್ತಾ ಇದ್ದಾನೆ. ಒಬ್ಬಾದ್ಯನ ಒಬ್ಬ ದೇವರ ಮಗನಾಗಿದ್ದ. ಅವನು ಏನ್ ಮಾಡ್ತಿದ್ದ? ದೇವ ಜನರಿಗೆ ಹೆಲ್ಪ್ ಮಾಡ್ತಿದ್ದ. ಅಹಾಬನ ಕಾಲದಲ್ಲಿ ಏನಂತೆ ಮಳೆ ಬರಲಿಲ್ಲ. ಇವ ಹೇಳಿಯಾಗಿದೆ, ಯಾರು? ಎಲಿಯ ಹೇಳಿಯಾಗಿ, ನಾನು ಹೇಳಿದೆ ಮಳೆ ಬರುವುದಿಲ್ಲ. ಆಗ ಅಲ್ಲಿ ಎಲ್ಲ ನೀರಿಗೆ ಕೊರತೆ ಆಯ್ತು, ದನಗಳಿಗೆ ನೀರಿಲ್ಲ, ದನ ಸಾಗಲಿಕ್ಕೆ ಶುರು ಮಾಡ್ಲಿಕ್ಕೆ ಆಯ್ತು. ಆಗ ಅಹಾಬ ಹೇಳ್ತಾನೆ, ಒಂದು ಸೈಡಿಗೆ ನೀನು ಹೋಗು, ಒಂದು ಸೈಡಿಗೆ ನಾನು ಹೋಗ್ತೇವೆ, ಎಲ್ಲಿ ನೀರುಂಟಂತ ಸರ್ಚ್ ಮಾಡುವ ಎಂಬುದಾಗಿ ಹೇಳುವಾಗ
ಎಲ್ಲಿ ಒಬಾದ್ಯನು ಬರ್ತಾ ಇದ್ದಾನೆ, ಅವನ ಎದುರು ಯಾರು ಪ್ರತ್ಯಕ್ಷ ಆಗ್ತಾನೆ? ಎಲಿಯನು ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ಓ ನಿನ್ನ ಅರಸನಿಗೆ ಹೇಳು, ನಾನು ಬಂದಿದ್ದೇನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅಹಾಬನಿಗೆ ಯಾರನ್ನು ಕಂಡಿಡ್ಲಿಕ್ಕೆ ಆಗ್ಲಿಲ್ಲ? ಎಲಿಯನನ್ನು ಕಂಡಿಡ್ಲಿಕ್ಕೆ ಆಗ್ಲಿಲ್ಲ. ಎಲಿಯನೇ ಈಗ ಯಾರ ಬಳಿಗೆ ಬರ್ತಿದ್ದಾನೆ? ಅಹಾಬನ ಬಳಿಗೆ ಬರ್ತಾ ಇದ್ದಾನೆ. ಆಗ ಒಬ್ಬರಿಗೆ ಭಯ ಆಯಿತು. ಅಲ್ಲಿ ನೀನು ಹೇಳಿದಿ ಮಾರೆ ರಾಜನಿಗೆ ಹೇಳಂತ, ನಿನ್ನನ್ನು ದೇವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿಕೊಂಡ್ರೆ ನನ್ನ ರಾಜನಿಗೆ ಎಂತ ಹೇಳುವುದು ನಾನು ಎಂಬುದಾಗಿ ಹೇಳ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ರಾಜನಿಗೆ ವರ್ತಮಾನ ಹೋಗಿ ರಾಜ ಬರುವಾಗ ಅಲ್ಲಿ ಅಹಾಬನು ಬಂದು ಎಲಿಯನ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ. ಏನಂತ ಹೇಳಿದ್ರೆ, ಆಪತ್ತುಗಳನ್ನು ಬರಮಾಡಿದವನು ನೀವೆಲ್ಲವೂ ಎಂಬುದಾಗಿ ಎಲ್ಲರೂ ಪ್ರಶ್ನೆ ಕೇಳುವಾಗ ಎಲಿ ಹೇಳ್ತಾನೆ, ಆಪತ್ತುಗಳನ್ನು ಬರಮಾಡಿದ ನಾನಲ್ಲ, ನೀನೇ ಆಗಿದೆ. ಒಂದು ಎಲಿಯನ ಒಂದು ಧೈರ್ಯ ನೋಡಿ ಪ್ರಿಯರೇ, ಎಲಿಯನ ಒಂದು ಧೈರ್ಯ ನೋಡಿ. ಯಾವ ರಾಜನಿಂದ ಓಡಿ ಹೋದ ಅದೇ ಕೆರಿತಣ್ಣದಲ್ಲಿ ಇದ್ದು ನಂತರ ತಿರುಗಿ ಅವನ ಬಳಿಗೆ ಬರಬೇಕಾದ್ರೆ ಅವನ ಫೇತ್ ಎಷ್ಟು ಹೈ ಆಗಿರಬೇಕು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಅನೇಕರು ನಿನ್ನ ವಿರುದ್ಧ ನಿಂತು ಏನೇ ಮಾತನಾಡಿದ್ರು ಸಹ ನೀನು ಭಯಪಡುವ ಅಗತ್ಯ ಇಲ್ಲ. ದೇವರು ನಿನ್ನ ಸಂಗಡ ಇದ್ದಾನೆ. ದೇವರು ನಿನ್ನ ಸಂಗಡ ಇದ್ದಾನೆ. ರೋಮ 8:31 ಹೇಳ್ತದೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಎಲಿಯನು ಅಲ್ಲಿ ಸಹ ಒಂದು ಚಾಲೆಂಜ್ ಮಾಡ್ತಾನೆ. ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ನಿನ್ನ ಬಳಿಯಲ್ಲಿ 450 ಪ್ರವಾದಿಗಳಿದ್ದಾರಲ್ಲ, ಆ ಪ್ರವಾದಿಗಳನ್ನು ನನ್ನ ಬಳಿಗೆ ಕಳಿಸು. ಅವರು ಬಂದು ಹೋರೆ ಬೆಟ್ಟಕ್ಕೆ ಬರಬೇಕು. ಹೋರೆ ಬೆಟ್ಟಕ್ಕೆ ಬಂದು ಏನ್ ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಬೆಂಕಿ ಯಾರು ಹಚ್ಚಬಾರದು, ಬೆಂಕಿ ಪರಲೋಕದಿಂದ ಬರಬೇಕು ಎಂಬುದಾಗಿ ಹೇಳಿ ಒಂದು ಚಾಲೆಂಜ್ ಅನ್ನು ಇಟ್ಟುಕೊಂಡು ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಒಬ್ಬ ಎಲಿ ಅವರಿಗೆ ಫಸ್ಟ್ ಚಾನ್ಸ್ ಕೊಡ್ತಾರೆ 450 ಪ್ರವಾದಿಗಳಿಗೆ. ಆದ್ರೆ ಅವರು ಸಾಯಂಕಾಲ ತನಕ ಬೊಬ್ಬೆ ಹಾಕಿದ್ರು, ಕಿರ್ಚಿದ್ರು, ರಕ್ತವನ್ನು ಸುರಿಸಿದ್ರು, ಆದ್ರೆ ಯಾವ ಬೆಂಕಿ ಬರಲಿಲ್ಲ. ಆ ಕ್ಷಣವೇ ಒಬ್ಬ ಎಲಿಯ ಪರಲೋಕ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಪರಲೋಕದಿಂದ ಬೆಂಕಿ ಬಿದ್ದು ಆ ಯಜ್ಞ ವೇದಿಯನ್ನು ಸ್ವೀಕರಿಸಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಎಲಿಯನಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ದೇವರು ಯಾರು ಎಂಬುದಾಗಿ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನಗೆ ಇವತ್ತು ಚೆನ್ನಾಗಿ ಗ್ರಹಿಸಿಕೊಳ್ಬೇಕು, ನಿನ್ನ ದೇವರು ಅಪಾಯ ಕಾಲದಲ್ಲಿ ನಿನ್ನನ್ನು ಕೈ ಬಿಡುವ ದೇವರಲ್ಲ. ನಿನ್ನನ್ನು ಗುಪ್ತ ಸ್ಥಾನದಲ್ಲಿ ಅಡಗಿಸಿ ನಿನ್ನನ್ನು ರೆಕ್ಕೆಯಿಂದ ಮರೆ ಮಾಡುವ ದೇವರು ಆತನೇ ಆಗಿದ್ದಾನೆ. ನೀವು ನೋಡಿ, ಕೀರ್ತನೆಗಳ ಪುಸ್ತಕ 17ನೇ ಕೀರ್ತನೆ 8ನೇ ವಾಕ್ಯ ಓದಿ. ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣ ವೈರಿಗಳಿಂದಲೂ ತಪ್ಪಿಸಿ ನಿನ್ನ ರೆಕ್ಕೆಯ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ. ನೋಡಿ, ಅವನ ಪ್ರಾರ್ಥನೆ ಅದೇ ಆಗಿದೆ. ಅವರ ವಿರೋಧಿಗಳಿಂದ ರಕ್ಷಿಸಬೇಕು ಎಂಬುದಾಗಿ ಅವನ ಪ್ರಾರ್ಥನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ವಿರೋಧಿ ಎಷ್ಟೇ ಸ್ಟ್ರಾಂಗ್ ಆದ್ರೂ ಭಯಪಡಬೇಡ್ರಿ, ರಕ್ಷಿಸಲಿಕ್ಕೆ ದೇವರು ನಿಮ್ಮ ಬಳಿಯಲ್ಲಿದ್ದಾನೆ. ನೀವು ಸೋಲಿಕ್ಕೆ ದೇವರು ಬಿಡುವುದಿಲ್ಲ. ನೀವು ಜಯಶಾಲಿಯಾದ ಯೇಸು ಕ್ರಿಸ್ತನ ಮಕ್ಕಳಾದ್ರಿಂದ ನಿಮಗೋಸ್ಕರ ದೇವರು ಮಾರ್ಗವನ್ನು ತೆರೆಯುವ ದೇವರಾಗಿದ್ದಾನೆ. ಹಾಗಾಗಿ ನಾವು ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ನಮ್ಮನ್ನು ದೇವರು ಇಟ್ಟದ್ದು ಯಾಕಂತ ಹೇಳಿದ್ರೆ ಇತರರ ಪ್ರಯೋಜನಕ್ಕಾಗಿ. ನಿಮ್ಮ ಜೀವಿತದಲ್ಲಿ ಈ ಕಷ್ಟ ಬರುವುದು ಯಾಕೆ ಗೊತ್ತುಂಟ? ಒಂದೇ ಕಾರಣಕ್ಕೆ, ಈ ಕಷ್ಟದಲ್ಲಿ ದೇವರು ನಿಮ್ಮ ನಡೆಸಿದ ರೀತಿಯನ್ನು ಇತರಿಗೆ ಹೇಳಬೇಕು. ಅದಕ್ಕೋಸ್ಕರ ದೇವರು ಕಷ್ಟಕ್ಕೆ ಪರ್ಮಿಷನ್ ಕೊಡ್ತಾನೆ. ಇವತ್ತು ಇಲ್ಲಿ ಎಲ್ಲ ಬಂದವರೆಲ್ಲ ಕಷ್ಟದಲ್ಲಿ ಹೋದವರ, ನಿಮಗೆ ಕಷ್ಟ ಬರದಿದ್ದ ಎಲ್ಲರೂ ಕಷ್ಟದಲ್ಲಿ ಹೋದವರು, ಎಲ್ಲರೂ ಇಕ್ಕಟ್ಟಿನಲ್ಲಿ ಹೋದವರು, ಎಲ್ಲ ಸಮಸ್ಯೆಯಲ್ಲಿ ಹೋದವರು, ಎಲ್ಲ ವೈರ್ಯ ಆ ಮನುಷ್ಯನ ಕುತಂತ್ರಕ್ಕೆ ಒಳಗಾದವರು. ಆದರೆ ದೇವರು ನಿಮ್ಮನ್ನು ತಪ್ಪಿಸಿದಾನೆ. ಇವತ್ತು ನೀವು ಹೇಳ್ರಿ, ದೇವರು ಅವರನ್ನು ಸಹ ತಪ್ಪಿಸಿ ತನ್ನ ಮಹಿಮೆಗೋಸ್ಕರ ಅದನ್ನು ಉಪಯೋಗಿಸುವ ದೇವರಾಗಿದ್ದಾನೆ. ಹಾಗಾಗಿ ನಾವು ಯಾವಾಗ ಸಹ ದಿಕ್ಕಿಲ್ಲದವರನ್ನು ನೋಡಿ ಏನ್ ಮಾಡ್ಬೇಕು, ನಾವು ಅವರನ್ನು ಕನಿಕರಿಸಬೇಕು. ನೀವು ನೋಡಿ, ಕೀರ್ತನೆಗಳ ಪುಸ್ತಕ 41ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತಾರೆ, Psalm 41:1. ದಿಕ್ಕಿಲ್ಲದವರನ್ನು ಪರಾಮರಿಸುವವನು ಧನ್ಯನು, ಯೆಹೋವನು ಅವನನ್ನು ಏನ್ ಮಾಡ್ತಾನಂತೆ, ಆಪತ್ಕಾಲದಲ್ಲಿ ರಕ್ಷಿಸ್ತಾನಂತೆ. ಹಾಗಾದ್ರೆ ಇವತ್ತು ನಮ್ಮನ್ನು ಆಪತ್ಕಾಲದಲ್ಲಿ ದೇವರು ರಕ್ಷಿಸಬೇಕಾ? ನಾವು ದಿಕ್ಕಿಲ್ಲದವರಿಗೆ ಸಹಾಯ ಮಾಡಬೇಕು. ದಿಕ್ಕಿಲ್ಲದವರು ಅಂತ ಹೇಳಿದ್ರೆ ಅವರಿಗೆ ಯಾರು ಸಹ ಏನು ಮಾಡಲಿ ಆಶ್ರಯ ಇಲ್ಲ. ನಿನ್ನ ಜೀವಿತದಲ್ಲಿ ನಿನಗೊಬ್ಬ ದೇವರಿದ್ದಾನೆ. ಅವನು ನಿನ್ನ ಜೀವಿತದಲ್ಲಿ ನಿನ್ನ ಆ ಜೀವಿತವನ್ನು ಆತ ನೋಡುವವನಾಗಿದ್ದಾನೆ. ನಿಮ್ಮನ್ನು ಯಾರು ತಿರಸ್ಕಾರ ಮಾಡಿದ್ರು ಸಹ, ನಿಮ್ಮನ್ನು ಯಾರು ನೆಗಡಿದ್ರು ಸಹ ಒಂದು ಸಮಯ ಅವರಿಗೆ ಬರ್ತದೆ, ಆಗ ನಿಮ್ಮ ಸ್ಥಿತಿ ಅವರ ಸ್ಥಿತಿಗಿಂತ ಉನ್ನತವಾಗಿರ್ತದೆ. ಯಾಕಂದ್ರೆ ನನ್ನ ದೇವರು ಮಾಡುವ ಕಾರ್ಯಗಳು ಅದೇ ಆಗಿದೆ. ದೇವರ ಯೋಜನೆ ಅದು ನಿನ್ನ ಯೋಚನೆ ಅಲ್ಲ. ದೇವರ ಮಾರ್ಗ ನಿನ್ನ ಮಾರ್ಗ
ಮಾರ್ಗ ಅಲ್ಲ. ದೇವರ ಮಾರ್ಗ ನಿನ್ನ ಆಲೋಚನೆ, ನಿನ್ನ ಮಾರ್ಗಗಳಿಗಿಂತ ಅದು ಎಷ್ಟೋ ಉನ್ನತವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ನೋಡಿ, ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಗುಪ್ತ ಸ್ಥಳದಲ್ಲಿ ಏನ್ ಮಾಡ್ತಾನಂತೆ, ಮರೆ ಮಾಡ್ತಾನಂತೆ. ಅಪಾಯ ಕಾಲದಲ್ಲಿ ಆತನ ಏನ್ ಮಾಡ್ತಾನೆ, ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ ಅಂತೆ. ನಂತರ ಹೇಳ್ತದೆ, ಪರ್ವತಾಗ್ರಗಳಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುತ್ತಾನೆ ಎಂಬುದಾಗಿ. ಆಮೇಲೆ ಅಂದ್ರೆ ಯಾರು ನಿನ್ನನ್ನು ಮುಟ್ಟದ ಪ್ಲೇಸ್ ಅಲ್ಲಿ ದೇವರು ನಿನ್ನ ನಿಲ್ಲಿಸ್ತಾನೆ ಎಂಬುದಾಗಿ ದೇವರ ಹೇಳ್ತದೆ. ಪ್ರಿಯರೇ, ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ನಿಮಗೊಬ್ಬ ದೇವರಿದ್ದಾನೆ, ಅವನು ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವ ದೇವರಾಗಿದ್ದಾನೆ. ನೀವು 41ನೇ ಕೀರ್ತನೆ ಅದರಲ್ಲಿ 1ನೇ ವಾಕ್ಯ ಓದುವುದಾದ್ರೆ ಏನ್ ಹೇಳ್ತದೆ, ಓದಿ. 41ನೇ ಕೀರ್ತನೆ 1ನೇ ವಾಕ್ಯ. ಏನಂತೆ, ಅವನ ಪ್ರಾಣವನ್ನು ಕಾಪಾಡಿ ಉಳಿಸುತ್ತಾನೆ. ಮತ್ತೆ ಅವನು ದೇಶದಲ್ಲಿ ಏನಾಗ್ತಾನೆ, ಧನ್ಯ. ಧನ್ಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಗೆ, ಬ್ಲೆಸ್ಡ್. ಅಲ್ಲಿ ಅವನು ಬ್ಲೆಸ್ಡ್ ಆಗ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ನೀನು ದೇವರಿಗೋಸ್ಕರ ನಿಲ್ಲುವಾಗ, ಇತರರಿಗೆ ನೀನು ನಿನ್ನಲ್ಲಿ ಆದ ಸಹಾಯವನ್ನು ಮಾಡುವಾಗ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಇತರರಿಗೆ ಪ್ರಾರ್ಥನೆ ಸಹಾಯ ಮಾಡಿದ ದಿವಸ ದೇವರು ನಿನ್ನ ಪರವಾಗಿ ನಿಂತು ನಿನಗೊಂದು ಜಯವನ್ನು ಕೊಡುವ ದೇವರಾಗಿದ್ದಾನೆ. ನಾವು ಇತರರ ಆ ಕಷ್ಟವನ್ನು ನೋಡಿ ನೆಗಡಬಾರದು. ಆಮೇಲೆ ಕೆಲವರು ನೆಗಡ್ತಾರೆ. ಈ ಯಾವ ಸಂದರ್ಭ ಅಂತ ಹೇಳಿದ್ರೆ, ಒಂದು ನಾವು ವೀಕ್ ಆದ ಬಲಹೀನ ಸಮಯದಲ್ಲಿ ನಮ್ಮನ್ನು ನೋಡಿ ನೆಗಡ್ತಾರೆ. ಅದನ್ನ ನಾನು ಹೇಳ್ತೀನಿ, ನಿಮ್ಮನ್ನು ನೆಗಡಿದವರ ಜೀವಿತದಲ್ಲಿ ಅವರು ಪಡುವ ಯಾತನೆ ಅದು ಭಯಂಕರವಾಗಿರುತ್ತದೆ. ಅಲ್ಲಿ ಯಾಕಂತ ಹೇಳಿದ್ರೆ, ಅವರು ಆ ಸಮಯದಲ್ಲಿ ಸಂತೋಷ ಪಟ್ಟದ್ರಿಂದ ದೇವರು ಅವರಿಗೆ ಮುಯ್ಯಿಗೆ ಮುಯ್ಯಿ ತೋರಿಸುವವನಾಗಿದ್ದಾನೆ. ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ದಾವೀದನ ಜೀವಿತದಲ್ಲಿ ಅವನು ಎಕ್ಸ್ಪೀರಿಯನ್ಸ್ ಮಾಡಿದ. ಆಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದ ಏನಂತ ಹೇಳಿದ್ರೆ, ಅಪಾಯ ಕಾಲದಲ್ಲಿ ದೇವರು ನನ್ನನ್ನು ಕಾಪಾಡ್ತಾನೆ ಎಂಬುದಾಗಿ. ದಾವೀದನ ಜೀವಿತದಲ್ಲಿ ನಮಗೆ ಗೊತ್ತಿದೆ, ಸೌಲನಿಂದ ಅನೇಕ ಸಾರಿ ಅವನು ಎಲ್ಲ ಕಡೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ದೇವರು ನಿನಗೋಸ್ಕರ ಏನ್ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಗೊತ್ತಿಲ್ಲ, ಅವನ ದೊಡ್ಡ ದೇವರು ಪರಾಕ್ರಮಿಯಾದ ದೇವರಾಗಿದ್ದಾನೆ. ನಮ್ಗೆ ಗೊತ್ತಿದೆ, ಎಲೀಷನ ಬಗ್ಗೆ ನಮಗೆ ಗೊತ್ತುಂಟು. ಈ ಎಲೀಷನಿಗೆ ಈ ಶತ್ರು ದೇಶದವರು ಯೆರೂಸಲೇಮಿಗೆ ಬರುವಾಗ ಅವನಿಗೆ ಕೂಡಲೇ ಗೊತ್ತಾಗ್ತಿತ್ತು. ಅವನು ಹೇಳ್ತಿದ್ದ ರಾಜನಿಗೆ, ಶತ್ರು ಅಟ್ಯಾಕ್ ಮಾಡ್ತಾನೆ, ನೀನು ಜಾಗೃತಿಯಾಗಿರು ಎಂಬುದಾಗಿ. ಆಗ ಶತ್ರುಗೆ ಆಶ್ಚರ್ಯ ಆಗ್ತದೆ, ನಮ್ಮವರು ಯಾರೋ ಒಬ್ಬರು ಇವನಿಗೆ ಸಂದೇಶ ಕೊಡ್ತಾ ಇದ್ದಾನೆ, ಯೆರೂಸಲೇಮಿನ ಅರಸನಿಗೆ ಸಂತೋಷ ಕೊಡ್ತಾರೆ ಎಂಬುದಾಗಿ ಗೊತ್ತಾಗಿ ಯಾರಂತ ಹೇಳುವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇದು ಬೇರೆ ಯಾರಲ್ಲ, ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ನಿನ್ನ ಕೋಣೆಯಲ್ಲಿ ನೀನು ಸುಮ್ಮನೆ ಎಂತ ಪಿಸು ಮಾತನಾಡಿದ್ರು ಅವನಿಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳುವಾಗ ಫಸ್ಟ್ ಅವನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಅಲ್ಲಿ ಬರ್ತಾರೆ. ಎಲೀಷನನ್ನೇ ಅಟ್ಯಾಕ್ ಮಾಡ್ಲಿಕ್ಕೆ ಬರುವಾಗ ದೊಡ್ಡ ಒಂದು ಸೈನ್ಯ ಅವನ ಮನೆ ಇಡೀ ಏನಂತ ಸುತ್ತುವರಿತದೆ. ಆಗ ಅವನ ಸೇವಕನು ಹೊರಗೆ ಬಂದು ನೋಡುವಾಗ ಮನೆಯೆಲ್ಲ ಕವರ್ ಆಗಿದೆ, ದೊಡ್ಡ ಸೈನ್ಯ. ಆಗ ಸೇವಕ ಬಂದು ಎಲೀಷನ ಹತ್ರ ಹೇಳ್ತಾನೆ ಅಂತ ಹೇಳಿದ್ರೆ, ಮನೆಯ ಸುತ್ತಲೂ ಏನಾಗಿದೆ, ದೊಡ್ಡ ವೈರ್ ಏನ್ ಮಾಡಿದರೆ ಸುತ್ತುವರಿದಿದ್ದಾನೆ ಅಂತ ಹೇಳುವಾಗ ಎಲೀಷ ಸ್ಮೂತ್ ಆಗಿ ಕೂಲ್ ಆಗಿ ಹೇಳ್ತಾ ಇದ್ದಾನೆ, ದೇವರಿಗೆ ಅವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಹೇಳುವಾಗ, ದೇವರು ಅವನ ಕಣ್ಣುಗಳನ್ನು ತೆರೆದು ನೋಡುವಾಗ ಬೈಬಲ್ ಇರ್ತದೆ, ಶತ್ರುವಿನ ಸೈನ್ಯಕ್ಕಿಂತ ದೊಡ್ಡ ಸೈನ್ಯ ಅದರ ಹಿಂದೆ ನಿಂತಿರುವುದನ್ನು ಅವನು ಕಾಣ್ತಾ ಇದ್ದಾನೆ. ನಂತರ ವಾಕ್ಯ ಇರ್ತದೆ, ಶತ್ರುವಿನ ಕಣ್ಣುಗಳನ್ನು ದೇವರು ಏನ್ ಮಾಡಿದಂತೆ, ಕುರುಡಾಗಿ ಮಾಡಿದಂತೆ. ನೋಡಿ, ದೇವರಿಗೆ ಯಾರ ಕಣ್ಣು ಏನು ಮಾಡುವುದು. ಇವತ್ತು ನಾನು ಹೇಳ್ತೇನೆ, ಹಾಗಾದ್ರೆ ನೀನು ಎದುರಲ್ಲಿ ಇದ್ರೂ ಸಹ ವೈರಿಗೆ ನಿನ್ನನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ಬಿಲೀವ್ ಮಾಡ್ತೇನೆ. ನಾನು ನಂಬ್ತೇನೆ, ಇವತ್ತು ನಿಮ್ಮೊಂದಿಗೆ ದೇವರು ಮಾತನಾಡ್ತಿದ್ದಾನೆ. ಯಾಕಂತ ಹೇಳಿದ್ರೆ, ಅವನು ನಿಮ್ಮನ್ನು ಅಪಾಯ ಕಾಲದಲ್ಲಿ ಗುಪ್ತ ಸ್ಥಳದಲ್ಲಿ ಅಡಗಿಸುವ ದೇವರಾಗಿದ್ದಾನೆ. 27ನೇ ಕೀರ್ತನೆ ಬಹಳ ಒಂದು ಆಶೀರ್ವಾದದ ಕೀರ್ತನೆಯಾಗಿದೆ. ಅವನು ಮೊದಲ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಒಂದನೇದಾಗಿ ನೋಡಿ, ಅವನು ಹೇಳ್ತಾನೆ ಬೆಳಕು ರಕ್ಷಕನಾಗಿದ್ದಾನೆ. ಬೆಳಕಂದ್ರೆ ಏನ್ ಕೊಡ್ತದೆ ಅದು? ನಿಮ್ಮಲ್ಲಿ ಕತ್ತಲೆ ಇದ್ರೆ ಭಯವ, ಬೆಳಕಿದ್ರೆ ಭಯವ? ಆದ್ರೆ ಬೆಳಕಿದ್ರೆ ಅಂದ್ರೆ ನಮಗೆ ಧೈರ್ಯ, ಮತ್ತೆ ಬೆಳಕಿದ್ರೆ ನಮಗೆ ಸಂತೋಷ. ಹೌದಲ್ಲ, ಸಂತೋಷ. ಕತ್ತಲೆ ಇದ್ರೆ ನಮಗೆ ಸಂತೋಷವ? ಬೆಳಕು ಅದು ಧೈರ್ಯವನ್ನು ಕೊಡುತ್ತದೆ. ಬೆಳಕು ಯಾರಾಗಿದ್ದಾನೆ? ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಅವನು ಹೇಳ್ತಾನೆ, ಯೆಹೋವ ನನಗೆ ಬೆಳಕು ಮಾತ್ರವಲ್ಲ, ರಕ್ಷಕನಾಗಿದ್ದಾನೆ. ಆಮೇಲೆ ಕತ್ತಲೆಯಲ್ಲಿ ನಾವು ಏನ್ ಮಾಡ್ತೇವೆ, ನಡೆಯುವಾಗ ದಂಟಿ ಎಡವಿ ಬಿಡುವ ಚಾನ್ಸಸ್ ಉಂಟು. ಹಾಗಾಗಿ ದೇವರ ಸೇವಕನಾದ ದಾವೀದ ಹೇಳ್ತಾನೆ, ಯೆಹೋವ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ನಂತರ ಯೆಹೋವ ನನ್ನ ಪ್ರಾಣದ ಆಧಾರವಾಗಿದ್ದಾನೆ, ನಾನು ಯಾರಿಗೆ ಭಯಪಡೇನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನೀವು ಯಾರಿಗೆ ಭಯ ಪಡಬೇಡ್ರಿ, ನೀವು ಯಾರಿಗೆ ಸಹ ಭಯ ಪಡಬೇಡ್ರಿ. ಇವತ್ತು ಆಮೇಲೆ ಹೇಳ್ರಿ, ನಾನು ಭಯ ಪಡುವುದಿಲ್ಲ. ಹೇಳ್ರಿ, ನಾನು ಭಯ ಪಡುವುದಿಲ್ಲ.
ಶತ್ರು ಏನೇ ನನ್ನ ವಿರುದ್ಧ ಒಳ ಸಂಚು ಮಾಡಿದ್ರು ಸಹ ನಾನು ಭಯ ಪಡುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನಗೆ ಬೆಳಕು ರಕ್ಷಕನಾಗಿದ್ದಾನೆ. ನನ್ನ ದೇವರು ನನಗೆ ಪ್ರಾಣದ ಆಧಾರವಾಗಿದ್ದಾನೆ. ಇವತ್ತು ನೋಡಿ, ಮಾಟ ಮಂತ್ರದಿಂದ ಕೆಲವರನ್ನು ಕೊಲೆ ಮಾಡ್ತಾರೆ. ಆದ್ರೆ ನಾನು ಹೇಳ್ತೇನೆ, ದೇವರ ಮಗನೇ ಮಗಳೇ, ನೀನು ಯಾವಾಗ ದೇವರ ಸನ್ನಿಧಾನದಲ್ಲಿ ಬರುವಾಗ ಅವನ ಎಲ್ಲ ಮಾಟ ಮಂತ್ರ ತಂತ್ರಗಳನ್ನು ದೇವರು ಮುರಿಯುತ್ತಾನೆ. ಯಾಕಂದ್ರೆ ಅವನು ಬೆಳಕು ರಕ್ಷಕನಾಗಿದ್ದಾನೆ. ಯೆಹೋವನು ನನ್ನ ಪ್ರಾಣದ ಆಧಾರವಾಗಿದ್ದಾನೆ. ನಂತರ ವಾಕ್ಯ ಏನ್ ಹೇಳ್ತದೆ? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳಂತ ಹೇಳಿದ್ರೆ ನನ್ನನ್ನು ದ್ವೇಷಿಸುತ್ತಿರುವ ವೈರಿಗಳು. ಏನಂತೆ? ನನ್ನನ್ನು ನುಂಗಿ ಬಿಡಬೇಕೆಂಬುದಾಗಿ ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನೋಡಿ, ಅವರು ಬಂದದ್ದು ನಿಮ್ಮನ್ನು ನುಂಗಲಿಕ್ಕೆ, ನಿಮ್ಮನ್ನು ನಾಶ ಮಾಡಲಿಕ್ಕೆ. ಆದ್ರೆ ಅವರು ಹೇಳ್ತಾ ಇದ್ದಾರೆ, ನನ್ನನ್ನು ನುಂಗಲಿಕ್ಕೆ ದೇವರ ಅನುಮತಿ ಮಾಡಲಿಲ್ಲ, ಅವರೇ ನಾಶವಾಗಿ ಬಿದ್ದರು ಎಂಬುದಾಗಿ. ಆಮೇಲೆ ಮತ್ತೆ ನಂತರ ಹೇಳ್ತಾರೆ, ನನಗೆ ವಿರೋಧವಾಗಿ ದಂಡು ಬಂದಿಳಿದರು. ದಂಡು ಅಂದ್ರೆ ಏನು ಗೊತ್ತಿಲ್ಲ? 4 ಫೋರ್ಸ್ ಸೈತಾನ ಹೇಗೆ ಮಾಡ್ತಾನೆ? 4 ಫೋರ್ಸ್ ಆಗಿ ಬರ್ತಾನೆ. ಆದ್ರೆ ನಾನು ಹೇಳ್ತೇನೆ, ಆ ಫೋರ್ಸ್ ನಿನ್ನ ಮುಂದೆ ವರ್ಕ್ ಆಗದಾಗಿ ದೇವರು ಕಾಪಾಡ್ತಾನೆ. ನೋಡಿ, ಎಫೆಸ 6:10 ನೋಡುವುದಾದ್ರೆ ನಾವು ಹೇಳ್ತೇವೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಹೊಂದಿಕೊಂಡು ನೀವು ಬಲ ಹೊಂದಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಕಟವಲ್ಲ, ಈ ಲೋಕದ ಅಧಿಕಾರಿಗಳ ಮುಂದೆಯೂ ರಾಜತ್ವಗಳ ಮುಂದೆಯೂ ಮತ್ತೆ ದುರಾತ್ಮ ಸೇನೆಗಳ ಮಧ್ಯೆ ನಾವು ಹೋರಾಡುವವರಾಗಿದ್ದೇವೆ. ಹಾಗಾದ್ರೆ ರಾಜತ್ವ ಅದೆಲ್ಲ ಸೈತಾನನ ಒಂದೊಂದು ಯಾವುದು ದಂಡಾಗಿದೆ. ಈ ದಂಡಿನ ವಿರುದ್ಧ ನಾವು ಹೋರಾಡಬೇಕಾದ್ರೆ ಅದಕ್ಕೆ ಬೈಬಲ್ ಹೇಳುದು, ಆ ವಾಕ್ಯ ಇನ್ನೊಮ್ಮೆ ಓದಿ ಸಿಸ್ಟರ್. ನನಗೆ ವಿರೋಧವಾಗಿ ದಂಡು ಬಂದು ಇಳಿದರು, ನನಗೇನು ಭಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಎಂತದೇ ಒಂದು ನನಗೆ ಭಯವಿಲ್ಲ. ಈ ಒಂದು ಕೀರ್ತನೆ ನನ್ನ ಲೈಫ್ ಅಲ್ಲಿ ನಾನು ಮರೆಯುವುದಿಲ್ಲ. ಯಾಕೆ ಗೊತ್ತೇ? ಇದೇ ವರ್ಡ್ ನನ್ನೊಂದಿಗೆ ದೇವರು ಮಾತನಾಡಿದ್ದಾರೆ. ಎಂಬುದರ ವಾಕ್ಯ ಓದಿದೆ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು, ನಾನಂತೂ ಭರವಸೆ ಉಳ್ಳವನಾಗಿದ್ದೇನೆ ಎಂದಾಗಿ. ನಿಮ್ಮ ವಿರುದ್ಧ ಸಹ ಯಾರು ಏನೇ ಮಾಡಲಿ, ನಿಮಗೆ ಒಳಸಂಚು ಮಾಡಿದ್ರೆ, ನಿಮ್ಮ ನಾಶ ಮಾಡಲಿಕ್ಕೆ ಸೈತಾನ ಏನೇ ದಂಡನ್ನು ಕಳಿಸಿದ್ರು ಸಹ ನೀವು ಇವತ್ತು ದಾವಿದ ಹೇಳಿದ ಹಾಗೆ ನೀವು ಭರವಸೆ ಉಳ್ಳವರಾಗಿರಿ. ಅಲ್ಲಿ ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬಂದರೂ ಸಹ ನಾನು ಮಾತ್ರ ಭರವಸೆ ಉಳ್ಳವನಾಗಿದ್ದೇನೆ ಅಂತ ದಾವಿದ ಹೇಳಿದ ಪ್ರಕಾರ ಇವತ್ತು ನೀವು ಭರವಸೆ ಉಳ್ಳ್ರಿ. ನಾನು ಹೇಳ್ತೇನೆ, ಆ ಎಲ್ಲ ಚತುರಂಗ ಬಲವು ನಿನ್ನ ಕಾಲ ಕೆಳಗೆ ಹಾಕಿ ತುಳಿಸುವಂತೆ ದೇವರು ಮಾಡುತ್ತಾನೆ. ಆಮೇಲೆ ಇದು ನಿನ್ನ ನಾಶ ಮಾಡಲಿಕ್ಕೆ ಬಂದದ್ದು, ಹೌದಲ್ಲ? ಹೇಳ್ತಾನೆ, ನಾನು ನುಂಗಿ ಬೇಡಬೇಕೆಂದು ಬಂದು, ಆದ್ರೆ ತಾವೇನೇನು ಮಾಡಿದ್ರು? ನೆಲಕ್ಕೆ ಬಿದ್ದವು ಎಂಬುದಾಗಿ. ಮತ್ತೆ ವಾಕ್ಯ ಒಂದು ನೋಡಿ, ಅವನು ದೇವರ ಹತ್ರ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ಶತ್ರುವಿನಿಂದ ತಪ್ಪಿಸಂತ ಮತ್ತೆ ಕೇಳಲಿಲ್ಲ. ಮತ್ತೆ ಕೇಳಿದೇನು ಗೊತ್ತಿಲ್ಲ? ದೇವರೇ, ನಿನ್ನ ಆಲಯದಲ್ಲಿ ನನಗೆ ಒಂದು ಬಿಡಾರವಾಗಿ ಬೇಕು. ಇವತ್ತು ನೀವು ಆಲಯದಲ್ಲಿ ಬಂದಿದ್ದೀರಿ. ನಾನು ಹೇಳ್ತೇನೆ, ಹಾಗೆ ದೇವರು ಕಳಿಸುವುದಿಲ್ಲ. ನಿಮ್ಮನ್ನು ಎಲ್ಲ ಶತ್ರುವಿನಿಂದ, ವೈರಿಯ ಒಳ ಸಂಚಿನಿಂದ ದೇವರು ಹೊರಗೆ ತರ್ತಾನೆ. ನಿಮ್ಮನ್ನು ಅಪಾಯ ಕಾಲದಲ್ಲಿ ಗುಪ್ತ ಸ್ಥಾನದಲ್ಲಿ ಅಡಗಿಸ್ತಾನೆ. ತನ್ನ ಪರ್ವತಾಗ್ರಹದಲ್ಲಿ ಆತನು ಸುರಕ್ಷಿತವಾಗಿ ಕಾಪಾಡ್ತಾನೆ ಎಂಬುದಾಗಿ ಸತ್ಯವೇದ ಹೇಳಿದ ಪ್ರಕಾರ ಇವತ್ತು ನಾನು ಹೇಳ್ತೇನೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಯೆಹೋವ ನಿನ್ನ ಸಂಗಡ ಇರ್ತಾನೆ. ನೀನು ದುಃಖಿಸುವ ದಿನಗಳು ಕೊನೆಯಾಗುವುದು. ಯಾಕಂದ್ರೆ ದೇವರೇ ನಿನಗೆ ಬೆಳಕು ರಕ್ಷಕನಾಗಿ ನಿನ್ನ ಜೊತೆಯಲ್ಲಿ ಆತನು ವಾಸ ಮಾಡ್ತಾನೆ. ನಿನ್ನನ್ನು ತಲೆ ಎತ್ತುವಂತೆ, ನಿನ್ನನ್ನು ಸಾಕ್ಷಿ ಇರುವಂತೆ ದೇವರು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ಸರೆಂಡರ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ? ದೇವರ ವಾಕ್ಯ ಇವತ್ತು ಕೇಳ್ತಾ ಇದ್ದೆವು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು ಎಂಬುದಾಗಿ ನಾವು ನೋಡುತ್ತೇವೆ. ಎಲಿಯನ ಜೀವಿತದಲ್ಲಿ ಆ ಒಂದು ಕೆರೆತ ಹಳ್ಳದಲ್ಲಿ ದೇವರು ಅಡಗಿಸಿದ. ಎಲಿಯನು ಸಹ ದೇವರ ಮಾತಿಗೆ ವಿಧೇಯನಾಗಿ ಆ ಕೆರೆತಳ್ಳದಲ್ಲಿ ಹೋದ. ಆದರೆ ಕೆರೆತಳ್ಳದಲ್ಲಿ ಅವನಿಗೆ ಯಾವ ಸಮಸ್ಯೆ ಉಂಟಾಗದಾಗೆ ದೇವರು ಅವನಿಗೆ ನೀರು, ರೊಟ್ಟಿ, ಮಾಂಸವನ್ನು ತಕ್ಕ ಸಮಯದಲ್ಲಿ ಕೊಟ್ಟ ಪ್ರಕಾರ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ದೇವರು ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಿಮ್ಮ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಯಾಕಂದ್ರೆ ಅವನು ನಮ್ಮ ಮಧ್ಯದಲ್ಲಿದ್ದಾನೆ. ಅವನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ಕರ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಆತನಿನ ಆಶ್ರಯ ದುರ್ಗವಾಗಿದ್ದಾನೆ. ಆತನಿನ ಕೋಟೆಯಾಗಿದ್ದಾನೆ.
ಶಕರ ಶನರ ಮನಸ್ಸಿಯಾದರೆ ನಾವು ಯಾವಾಗಲೂ ಆತನ ಸನ್ನಿಧಾನದಲ್ಲಿ ಇರಬೇಕು. ಆತನ ಸನ್ನಿಧಾನದಲ್ಲಿ ನಮಗೆ ರಕ್ಷಣೆ, ಆತನ ಸನ್ನಿಧಾನದಲ್ಲಿ ನಮಗೆ ಬಿಡುಗಡೆಯಾಗಿರುತ್ತದೆ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ಪರ್ವತವು ಮೇಳದಂತೆ ನಿನ್ನ ಸನ್ನಿಧಿಯಲ್ಲೇ ಕರಗುವುದು. ಪರ್ವತವು ಮೇಳದಂತೆ ನಿನ್ನ ಸನ್ನಿಧಿಯಲ್ಲೇ ಕರಗುವುದು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ. ದಾವೀದ ಹೇಳ್ತಾನೆ, ಜೀವಮಾನವೆಲ್ಲ ನಿನ್ನ ಸಾನ್ನಿಧ್ಯದಲ್ಲಿರ್ತೇನೆ. ಕಾರಣ ಅವನಿಗೆ ಗೊತ್ತಾಯಿತು, ನಿನ್ನ ಸಾನ್ನಿಧ್ಯ ಅದು ಸುರಕ್ಷಿತವಾದ ಸ್ಥಳ ಎಂಬುದಾಗಿ. ದೇವರ ಮಕ್ಕಳು, ಇವತ್ತು ನೀವೆಲ್ಲರೂ ಈ ಸ್ಥಳದಲ್ಲಿ ಬಂದದ್ದು ವ್ಯರ್ಥವಾಗುವುದಿಲ್ಲ. ಸಮಸ್ಯೆಗಳುಂಟ, ಹೋರಾಟಗಳುಂಟ, ದೇವರ ಸಮ್ಮುಖಕ್ಕೆ ಓಡಿ ಬನ್ನಿರಿ, ಕುಟುಂಬವಾಗಿ ಬನ್ನಿರಿ. ದೇವರು ಕಣ್ಣೀರನ್ನು ಒರೆಸುತ್ತಾನೆ, ದೇವರು ಅಪಾಯದಿಂದ ತಪ್ಪಿಸ್ತಾನೆ. ಸೈತಾನನ ಎಲ್ಲ ಶತ್ರುಗಳ ಒಳಸಂಚನ್ನು ನಾಶಪಡಿಸುತ್ತಾನೆ, ನಿನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ. ಥ್ಯಾಂಕ್ ಯು ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಈ ನಿನ್ನ ಮಕ್ಕಳೊಂದಿಗೆ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ಈ ಆಲಯದಲ್ಲಿ ಕಷ್ಟದಿಂದ, ಹೋರಾಟದಿಂದ, ಮನುಷ್ಯರ ಒಳಸಂಚಿಗೆ ಗುರಿಯಾಗಿ ಬಂದ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ದೊಡ್ಡ ಬಿಡುಗಡೆ ಕೊಡು ಸ್ವಾಮಿ. ಅವರು ಹೋಗುವಾಗ ಕರ್ತನೆ, ನೀನು ಅವರ ಜೊತೆ ಹೋಗುವುದಕ್ಕೆ ಸ್ತೋತ್ರಪ್ಪ. ಎಲ್ಲ ಪರಿಸ್ಥಿತಿಗಳು ವ್ಯತ್ಯಾಸವಾಗಲಿ, ನೀನು ಅದನ್ನು ಬದಲಾಯಿಸ್ತಿ, ಅದಕ್ಕೆ ನಿಮಗೆ ಸ್ತೋತ್ರ. ಮುಂದಿನ ವಾರ ದೊಡ್ಡ ದೊಡ್ಡ ಸಾಕ್ಷಿಗಳು ನಿನ್ನ ಮಕ್ಕಳ ಮೂಲಕ ಕೇಳುವಂತೆ ಮಾಡುತ್ತದೆ. ಇವತ್ತು ನಮ್ಮೆಲ್ಲರನ್ನು ಇಲ್ಲಿ ಒಂದಾಗಿ ಸೇರಿಸಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ. ಆ ಸಹೋದರ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ 133 ಕೀರ್ತನೆ ಹೇಳಿದ ಪ್ರಕಾರ ನಮ್ಮನ್ನು ಇವತ್ತು ಒಂದು ಮಾಡಿದ್ದಕ್ಕೆ ಸ್ತೋತ್ರ. ಅಲ್ಲಿ ಜೀವ ಮತ್ತು ಆಶೀರ್ವಾದ ಇರುವುದು ಎಂಬುದಾಗಿ ಹೇಳಿದೆಯಲ್ಲ, ಇವತ್ತು ನಮ್ಮ ಮಧ್ಯೆ ಅದೇ ಜೀವ ಮತ್ತು ಆಶೀರ್ವಾದ ಇರುವುದಕ್ಕೆ ನಿಮಗೆ ಸ್ತೋತ್ರ. ನಾವು ಆಶೀರ್ವಾದವನ್ನು ಮಾತನಾಡುತ್ತಿದ್ದೇವೆ, ಈ ಮಕ್ಕಳಿಗೆ ಬ್ಲೆಸ್ಸಿಂಗ್ ಅನ್ನು ಮಾತನಾಡುತ್ತಿದ್ದೇವೆ, ಇವರಿಗೆ ಶುಭವನ್ನು ನಾನು ಮಾತನಾಡುತ್ತಿದ್ದೇನೆ. ಇವರ ಜೀವಮಾನವೆಲ್ಲ ಒಬ್ಬನು ಇವರ ಮುಂದೆ ನಿಲ್ಲದ ಹಾಗೆ ಕರ್ತನೇ, ನೀನು ಇವರನ್ನು ಬ್ಲೆಸ್ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹಾಗೆ ಮಾಡೋದಕ್ಕೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವೆಂದರೆ ತಾನೇ, ಆಮೆನ್. ಹಲ್ಲೆಲೂಯಾ. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳುವ. ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯದ ಸಹವಾಸ ಸೇರಿ ಬಂದೆಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದಲ್ಲಿರುವ ನಂಬಿಗಸ್ತರೊಂದಿಗೆ ಇಂದು ಕ್ರಿಸ್ತನ 2ನೇ ಬರುವುದರ್ಗ ನಿತ್ಯ ನಿರಂತರವಾಗಿರಲಿ. ಹಾಗೆ ಜಯಕೊಂಡ ದೇವರ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.